ಬೇರೆ ಪ್ರಾಣಿಗಳಿಗಿಂತ ಗೋವುಗಳಿಗೆ ಯಾಕೆ ಉನ್ನತ ಸ್ಥಾನ? ಗೋವುಗಳಿಗೆ ಯಾಕೆ ಹೆಚ್ಚು ನಾವು ಪೂಜೆ ಮಾಡ್ತೀವಿ? ಇದರೊಳಗೆ ಗೋಮಾತೆಯಲ್ಲಿ ಇರುವಂಥ ಈ ಔಷಧೋಪಚಾರಗಳಿಗೂ ಬರುವಂತಹದ್ದು ಗೋಮೂತ್ರ, ಗೋಮಯ, ಹಾಲು, ತುಪ್ಪ, ಮೊಸರು ಇವು ಔಷಧಿಯ ಗುಣ ಹೊಂದಿದೆ. ಇದು ಗೋಮಯ. ಗೋಮಯ ಗೋಮಯ ಅಂದರೆ ಆಕಳಿನ ಸಗಣಿ. ಅದನ್ನು ಒಣಸಿ ಅದನ್ನು ಇಟ್ಟುಕೊಂಡು ಅದನ್ನು ಹೋಮಕ್ಕೆ ಅವನ ಉಪಯೋಗಿಸ್ತಾರೆ. ಆಮೇಲೆ ಅದನ್ನು ಸುಟ್ಟು ಇಟ್ಟುಕೊಂಡು ಭಸ್ಮಕ್ಕೆ ಉಪಯೋಗಿಸ್ತಾರೆ. ಭಸ್ಮಕ್ಕೆ ಬರ್ತದೆ. ನಂತರದಲ್ಲಿ ಹಾಲು, ಅದು ಪಂಚಗವ್ಯ ಬರ್ತದೆ. ಆ ನಂತರದಲ್ಲಿ ಅಭಿಷೇಕಕ್ಕೆ ಬರ್ತದೆ. ಹಾಲು ಕುಡಿಲಿಕ್ಕೆ ಬರ್ತದೆ. ಮಕ್ಕಳಿಗೂ ಕೂಡ ಪೂರ್ಣ ಆಹಾರ ಅಂದರೆ ಆಕಳ. ಅದಕ್ಕಿಂತ ಮುಂದಿನ ಪೂರ್ಣ ಆಹಾರ ಭಟ್ರೆ ನೀವು ಹೇಳೋದೇನು ಅಂದರೆ ತಾಯಿ ಹಾಲು ಮಗು ಜನಿಸಿದಾಗ ತಾಯಿ ಹಾಲು ಇಲ್ಲ ಅಂತ ಅಂದ್ರೂ ದೇಶಿ ತಳಿಯ ಹಾಲನ್ನು ಕುಡಿಸ್ರಿ ಅಂತ ಡಾಕ್ಟ್ರುಗಳು ಹೇಳ್ತಾರೆ, ವೈದ್ಯರು ಸಾಮಾನ್ಯ ಹೇಳ್ತಾರೆ. ಆ ಥರ ಒಂದು ಪದ್ಧತಿ. ಅದನ್ನೇ ಬೇರೆ ಪ್ರಾಣಿ ಹೇಳಲ್ಲ, ಯಾರು ಹೇಳಲ್ಲ. ಅದರದ್ದೆಲ್ಲ ಮಲಗಳೆಲ್ಲ ಯಾವುದಕ್ಕೂ ಬರೋದಿಲ್ಲ. ಅದು ನಿಷಿದ್ಧವೇ. ಮಾತ್ರ ಮಲಗಳು ಇವೆಲ್ಲ ಹೌದು ನಿಷಿದ್ಧ. ಇದು ದೇವ ಅಂದರೆ ಕಲ್ಪವೃಕ್ಷ ಕಾಮಧೇನು ಅಂತ ಇದಕ್ಕೆ ಇಟ್ಟಿದ್ದಾರೆ. ಕಾಮಧೇನು, ಅದಕ್ಕೆ ಕಾಮಧೇನು ಅಂತಾರೆ. ಅಂದರೆ ಬೇಡಿದ್ದನ್ನು ಕೊಡುವಂಥ ಕಾಮಧೇನು ಅಂತ ಹೇಳ್ತಾರೆ. ಎಲ್ಲ ಸಂಪೂರ್ಣ ಸರಿಯಾಗಿರುವಂಥ ಆಕಳು, ಹಾಲು ಕೊಡುವಂಥ ಆಕಳಿಗೆ ಕಾಮಧೇನು ಅಂತ ಹೇಳ್ತಾರೆ. ಕಾಮಧೇನು ಅದರಲ್ಲಿ ಬೇರೆ ಬೇಡ ಹೇಳುವಂತಹ ವಸ್ತುಗಳು ಯಾವುದೂ ಇಲ್ಲ. ಹೌದು. ಅದ ಮೂತ್ರ ಅಂದರೆ ಗೋಮೂತ್ರದಲ್ಲೂ ಶಕ್ತಿ ಇದೆ, ಮತ್ತು ಸಗಣಿಯಲ್ಲೂ ಶಕ್ತಿ ಇದೆ. ಆಮೇಲೆ ಹಾಲಿನಲ್ಲೂ ಇದೆ. ಆ ನಂತರದಲ್ಲಿ ತುಪ್ಪದಲ್ಲೂ ಇದೆ, ಮೊಸರಿನಲ್ಲಿ. ಜೊತೆಗೆ ದೇವರ ರೂಪದಲ್ಲಿ ರೈತನಿಗೆ ಬೆನ್ನೆಲುಬು. ಹೌದು. ಪಂಚಗವ್ಯ ಅಂತ ಮಾಡ್ತಾರೆ. ಪಂಚಗವ್ಯ. ಪಂಚಗವ್ಯ ಗೋಮೂತ್ರ, ಆಮೇಲೆ ಗೋಮಯ, ಆನಂತರದಲ್ಲಿ ಹಾಲು, ಆಮೇಲೆ ಮೊಸರು, ತುಪ್ಪ, ಆಮೇಲೆ ಸ್ವಲ್ಪ ನೀರು, ದರ್ಬೆಯ ನೀರು, ದರ್ಬೆ ಕುಶೋದಕ ಅಂತ ಹೇಳ್ತೇವೆ. ಕುಶೋದಕ್ಕೆ ಇಂತಿಂಥ ಬೇರೆ ಬೇರೆ ದೇವತೆಗಳು ಅದಕ್ಕೆ ಇರ್ತಾರೆ. ಅದಕ್ಕೆ ಗೋಮೂತ್ರಕ್ಕೆ ಆದಿತ್ಯ ದೈವತ ಅಂತ ಹೇಳ್ತಾರೆ. ಗೋಮೂತ್ರಕ್ಕೆ ಆದಿತ್ಯ ದೇವರು. ಆದಿತ್ಯ ದೇವರು. ಓಕೆ. ಗೋಮಯಕ್ಕೆ ವಾಯುದೇವರು ಅಂತ ಹೇಳ್ತಾರೆ. ವಾಯುದೇವರು. ಆಮೇಲೆ ಇದು ಹಾಲಿಗೆ ಸೋಮ ದೇವರು ಅಂತ ಹೇಳ್ತಾರೆ. ಕ್ಷೀರೇ ಸೋಮ ದೈವತ್ಯಂ. ಆಮೇಲೆ ದದ್ನಿ ಕುಶ ಗೋಮೂತ್ರ ಆಯತ ಗೋಮಯ ವಾಯುದೈವತ್ಯಂ, ಕ್ಷೀರೇ ಸೋಮ ದೈವತ್ಯಂ, ದದ್ನಿ ಶುಕ್ರದೇವ ಅಂತೇಳಿ. ಆ ನಂತರದಲ್ಲಿ ಘೃತ ರವಿ ದೈವತ್ಯಂ, ಆಮೇಲೆ ಗಂಧರ್ವ ದೇವತೆಗಳು ಹೇಳ್ತಾರೆ. ಈ ಪ್ರಕಾರವಾಗಿ ಅದನ್ನು ಸೇರಿಸಿದರೆ ಮಂತ್ರವನ್ನು ಹೇಳಿ ಅದು ಪಂಚಗವ್ಯ ಆಗ್ತದೆ. ಆ ಪಂಚಗವ್ಯನ್ನು ಪ್ರತಿನಿತ್ಯದಲ್ಲೂ ಸೇವನೆ ಮಾಡಿದರೆ ಬೇರೆ ಬೇರೆ ದೊಡ್ಡ ಕಾಯಿಲೆಗಳು ಯಾವುದೂ ಬರೋದೇ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರ. ಪಂಚಗವ್ಯ ಸೇವಿಸಿದರೆ ಪ್ರತಿನಿತ್ಯ ಅಂದರೆ ಔಷಧೀಯ ಗುಣವನ್ನು ಹೊಂದಿದೆ ಅದು ಅಂತ. ಶುದ್ಧನೂ ಹೌದು. ಅದರಿಂದ ಶುದ್ಧನೂ ಆಗುತ್ತೆ, ಜೊತೆಗೆ ಔಷಧೀಯ ಗುಣವನ್ನು ಹೊಂದಿದೆ. ಅಂದರೆ ಈಗ ಆಶೌಚ ಬಂದಿರುತ್ತೆ, ಯಾರಾದರೂ ಮೃತಪಟ್ಟು ಯಾರಾದರೂ ಹುಟ್ಟಿದ್ರೆ ಆಶೌಚ ಬಂದಿರುತ್ತೆ, ಅದು ನಿವಾರಣೆ ಆಗಲಿಕ್ಕೆ ಈ ಪಂಚಗವ್ಯನ್ನೇ ಮಾಡಿಕೊಂಡು ತಗೊಂಡ್ರೆ ಮಾತ್ರ ಶುದ್ಧಿ ಆಗ್ತದೆ. ಪಂಚಗವ್ಯ. ಹೌದು. ದೇವರಿಗೂ ಅಷ್ಟೇ, ಮನುಷ್ಯರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ ಶುದ್ಧ ಆಗೋದು ಪಂಚಗವ್ಯದಿಂದನೇ. ಹೌದು. ಸ್ಮಶಾನಕ್ಕೆ ಹೋಗಿರ್ತೀರಿ, ಅಲ್ಲಿ ಸ್ಮಶಾನಕ್ಕೆ ಹೋಗಿರ್ತೀರಿ, ಅದು ಆ ದೋಷ ನಿವಾರಣೆ ಆಗೋದು ಈ ಗೋಮೂತ್ರ ಮತ್ತು ಇದರಿಂದನೇ, ಮತ್ತು ಯಾವುದರಿಂದನೂ ಆಗೋದಿಲ್ಲ. ಹಿಂದಿನಿಂದನೂ ನಡೆದಿದೆ ಅದು. ಅದಕ್ಕೋಸ್ಕರ ಗೋಮೂತ್ರ ಮತ್ತು ಸಗಣಿಯನ್ನು ತಲೆ ಮೇಲೆ ಸಿಡಿಸಿ ಆಮೇಲೆ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡ್ಕೊಂಡು ತಗೊಳ್ಬೇಕು. ಶುದ್ಧಿಯಾಗಿ ಸ್ನಾನ ಮಾಡ್ಕೊಂಡು ಆದ್ಮೇಲೆ ಗೋಮೂತ್ರ ಆಗ್ಬಿಟ್ರೆ ಪಂಚಗವ್ಯ ಅಂತ ಹೇಳ್ತಾರೆ.